ಬೇಬಿ ಏನ್ ಗೊತ್ತಾ, ನಮ್ಮ ಆಫೀಸಲ್ಲಿ ಒಬ್ನು ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಏನಾಯ್ತು ಗೊತ್ತಾ, ನಿನ್ನೆ ರಾತ್ರಿ ಅವ್ನು ನನ್ಗೆ ಮೆಸೇಜ್ ಮಾಡಿದ. ಹೌದಾ, ನೀ ರಿಪ್ಲೈ ಮಾಡಿದಾ? ಜೀ ಇಲ್ಲಪ್ಪ, ಬ್ಲಾಕ್ ಮಾಡ್ಬಿಡೆ. ಬೇಬಿ ನಾನು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತೀನಿ. ಏನ್ ಚಿಂತೆ ಮಾಡ್ಬೇಡ, ನಾನು ಅವ್ರ ಜೊತೆ ಹೋದ ತಕ್ಷಣ ನಿಂಗೆ ವಿಡಿಯೋ ಕಾಲ್ ಮಾಡಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ನಿಂಗೆ ಲೈವ್ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ಇದೆಲ್ಲ ಯಾಕೆ? ನಾ ಕೇಳೇ ಇಲ್ವಲ್ಲ. ಅಯ್ಯೋ, ನಾ ಇದನ್ನೆಲ್ಲ ಕಲಿಸಿದ್ರೆ ನೀನು ಸ್ವಲ್ಪನಾದ್ರೂ ನೆಮ್ಮದಿಯಾಗಿರ್ತೀಯ ಅಂತ. ಬೇಬಿ ನಿನ್ ಫೋನ್ ಕೊಡು. ತಗೋ, ಇನ್ಸ್ಟಾಗ್ರಾಮ್ ಆದ್ರೂ ಚೆಕ್ ಮಾಡು, ಫೇಸ್ಬುಕ್ ಆದ್ರೂ ಚೆಕ್ ಮಾಡು, ವಾಟ್ಸಪ್ ಆದ್ರೂ ಚೆಕ್ ಮಾಡಿ, ಏನ್ ಬೇಕಾ ಚೆಕ್ ಮಾಡು. ಅದು ಅಲ್ಲದೆ ನಿನ್ನ ಬಿಟ್ಟು ನನ್ಗೆ ಯಾರು ಕಾಲು ಮಾಡಲ್ಲ, ಮೆಸೇಜ್ ಮಾಡಲ್ಲ. ಸರಿ, ನಂಗೆ ಟೈಮ್ ಆಯ್ತು, ನಾ ಓಡ್ತೀನಿ. ಫೋನ್ ತಗೋ. ಬಿಡು, ನಾಳೆ ತಗೊಂತೀನಿ. ಇನ್ಮೇಲೆ ಇಬ್ರು ಮೀಟ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಯಾಕೆ? ಯಾಕೆ ಅಂದ್ರೆ ನೀನೇ ನೋಡ್ಕೊಳಕ್ ಆಗ್ತಿಲ್ಲ, ಇನ್ನು ನಾನು ನೀನ್ ನೋಡ್ಕೊಂತೀಯ. ನಮ್ಮ ಮನೆಯಲ್ಲಿ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾ ಏನ್ ಹೇಳಿ? ಅದಕ್ಕೆ ಲೆಟ್ಸ್ ಬ್ರೇಕಪ್. ಕವಿತಾ, ಅಟ್ಲೀಸ್ಟ್ ನಿನ್ ಫ್ರೆಂಡು ಶ್ವೇತಾ ನಂಬರ್ ಅದು ಕೊಟ್ಟು ಹೋಗು. ಹಲೋ ರೀ, ಡ್ಯೂಟಿಗೆ ರೀಚ್ ಆದ್ರ? ನನ್ನ ಕಡೆ ₹1 ಇಲ್ಲ, ನಂಗೇನು ಕೇಳಕೋಬೇಡ. ಅಲ್ರಿ, ನೀನು ನನ್ನ ಹೆಂಗ್ ತಿಳ್ಕೊಂಡಿರಲ್ಲ? ನಾ ನಿಮ್ಗೆ ದುಡ್ಡಿಗೋಸ್ಕರ ಫೋನ್ ಮಾಡ್ತೀನ? ಅಯ್ಯೋ, ನಮಗೋಸ್ಕರ ನೀವು ಹಗಲು ರಾತ್ರಿ ಅಂದೇ ದುಡಿತೀರಾ? ಹೋದ್ರಾ ಇಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೇನ್ರಿ. ಸೇಫ್ ಆಗಿ ಮುಟ್ಟಿದ ಅಥವಾ ಊಟ ಉಂಡ್ರಾ ಇಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೇನ್ರಿ. ನೋಡು, ನೀನ್ ತಲೆ ಹೊಡೆದ್ರು ನನ್ನ ಪರ್ಸ್ ಕಿತ್ಕೊಂಡು ಹೋದ್ರು ನನ್ನ ಕಡೆ ₹1 ದುಡ್ಡಿಲ್ಲ. ಅಲ್ಲ, ನಾನು ಇಷ್ಟು ವರ್ಷದಿಂದ ನೋಡ್ತಿದ್ದೆ, ನನ್ನ ಬಗ್ಗೆ ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿದ್ದು. ಸಖತ್ ಬೇಜಾರಾಗ್ತಿದೆ ನನ್ನ ಮನಸ್ಸಿಗೆ. ನಾನೇ ತಪ್ಪಾಗಿ ತಿಳ್ಕೊಂಡ. ಸಾರಿ ಕಣೆ, ಬಿಡು. ಅಲ್ಲ ಕಣೋ, ಅಮೆಝಾನ್ದಿಂದ ಏನೋ ಆರ್ಡರ್ ಮಾಡಿಬಿಟ್ಟಿದ್ದೀನಿ, ಅವ್ರು ಬಾಗ್ಲಿಗೆ ಬಂದು ನಿಂತಿದ್ದಾರೆ. ಅವ್ರು ಇವಾಗ ಒಂದು ಪ್ಲೀಸ್ ಕಣೋ ₹500 ಕಳಿಸ್ಬಿಡು, ಅವ್ರು ಪೇ ಮಾಡಿಬಿಡ್ತೀನಿ ಅಷ್ಟೇ. ಇಲ್ಲಾಂದ್ರೆ ನಾನು ಮರ್ಯಾದೆ ತೆಗಿತಾರ, ಪ್ಲೀಸ್ ಕಣೋ. ನೀನು ಅರೆ ಬರ ನನಗೆ ಗೊತ್ತಿಲ್ವಾ? ಹಾಕ್ತೀನಿ ಇಡು. ಮದುವೆಯೊಳಗೆ ಊಟ ಎಷ್ಟು ಮಸ್ತ್ ಇತ್ತಲ್ಲ? ಹಂಗ ಹುಡುಗಿಯರು ಮಸ್ತ್ ಇದ್ರಲ್ಲ. ಈ ಊಟ ಮಾಡಿದ್ರಾಗ ನಂಗೆ ಬ್ಯಾರದ ಕಡೆ ಲಕ್ಷಣ ಹೋಗಿಲ್ಲ ನೋಡು. ನಮ್ಮ ಫ್ರೆಂಡ್ ವೈಫ್ ಅಷ್ಟು ಮಸ್ತ್ ಇದ್ಲಲ್ಲ, ಮೋಹನ್ ವೈಫ್. ನೋಡಿಲ್ಲ ನಾ. ಬ್ಲೂ ಕಲರ್ದು ಚುಡಿದಾರ ಹಾಕೊಂಡಿದ್ಲಲ್ಲ. ಬ್ಲೂ ಕಲರ್ ಅಲ್ರಿ, ಪರ್ಪಲ್ ಪರ್ಪಲ್. ಹಂಗಂದ್ರೆ ನೀವು ನೋಡಿದೀರಾ? ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಅಯ್ಯೋ, ಭಾಳ ಸುಸ್ತಾಗಿತ್ತು, ಹೋಗಿ ಮಕ್ಕೊಂತ. ಅಲ್ಲ, ಸ್ವಲ್ಪ ನಿಂದರ್ರಿ. ಅಲ್ಲ, ಏನು ಆಕೆ ಮದುಮಗಳು ಚೆನ್ನಾಗಿದ್ಲೆ, ನಾನು ಚೆನ್ನಾಗಿದ್ದೆ? ನಿಂತ್ಕೊಳ್ಳಿ. ನೋಡು, ನೀವು ಗಂಡ ಎಂತಿ ಆಮೇಲೆ ಇಟ್ಕೊಳ್ಳೋಣ. ನಾವು ಗಂಡ ಅಂದರೆ ಬೆಸ್ಟ್ ಫ್ರೆಂಡ್ ಅಲ್ವಾ? ನೀನು ನನ್ನ ಬೆಸ್ಟ್ ಫ್ರೆಂಡ್ ಅದಲ್ಲ, ಫ್ರೆಂಡ್ ಅಲ್ವಾ ನೀನು? ನನ್ನ ಫ್ರೆಂಡ್ ಅಂದರೆ ಎಲ್ಲ ಮಾತನ್ನು ಶೇರ್ ಮಾಡ್ತೀವಲ್ವಾ, ಅದಕ್ಕೆ. ನಿಜ ನಿಜ. ಹಂಗಾರೆ ಹೇಳ್ರಿ, ಯಾರು ಚಂದ ಕಾಣಕತ್ತಿದ್ರು? ಮದುಮಗಳು ಮಸ್ತ್ ಕಾಣಕತ್ತಿದ್ಲ, ಹಂಗ ಅಲ್ಲಿ ಬಂದ ಹುಡುಗಿಯರು ಮಸ್ತ್ ಕಾಣಕತ್ತಿದ್ರು. ಹಂಗಾರೆ ಹೋಗ್ರಿ, ಅಲ್ಲೇ ಇರೋಗ್ರಿ. ಹೋಗ್ರವ, ಹೋಗಿ ಮಾತಾಡ್ಕೊಂಡು ಹೋಗ್ರಿ ಹೊರಗೆ ಕುತ್ಕೊಂಡಿಬ್ರು. ಆಮೇಲೆ ನಿಮಗೆ ಏನು ಒಪಿನಿಯನ್ ಐತಿ ನಮಗೆ ಬಂದು ಹೇಳ್ರಿ. ನೋಡು, ನನಗಂತೂ ನೀ ಇಷ್ಟ ಆಗಿ, ಯಾಕಂದ್ರೆ ನೋಡಾಕ ಮತ್ತು ಮಾತಾಡೋಕೆ ಎಲ್ಲ ಚಲೋ ಅನ್ಸಕತ್ತಿ. ಬಟ್ ನಾನು ಒಂದಿಷ್ಟು ಕಂಡೀಷನ್ ಅದಾವು, ಅದು ಮದುವೆ ಆದ್ಮೇಲೆ ನಂಗೆ ಬೇಕಂದ್ರೆ ಬೇಕಾ. ಫಸ್ಟ್ನೇ ಕಂಡೀಷನ್, ಮದುವೆ ಆದ್ಮೇಲೆ ನಾನು ಜಾಬ್ ಮಾಡ್ತೀನಿ, ಇಲ್ಲ ಮಾಡೋಕ್ಕಿಲ್ಲ, ಅದು ನನ್ನ ಇಷ್ಟ. ಎರಡನೇ ಕಂಡೀಷನ್ನು, ನನಗೆ ಪ್ರತಿ ತಿಂಗಳು ಶಾಪಿಂಗ್ ಹೋಗಕ್ಕೆ ನಾನು. ಆ್ಯಂಡ್ ಮೂರನೇ ಕಂಡೀಷನು, ನನಗಂತೂ ಅಡುಗೆ ಮಾಡಕ್ಕೆ ಬರಲ್ಲ, ನನಗೆ ಯಾರಾದರೂ ಕುಕ್ ಬೇಕು. ಓಕೆ, ಸರಿ. ಆಮೇಲೆ ನಿಮ್ಮವ್ವ ನನ್ನ ಜೋಡಿ ಸಸಿ ಅಂತ ಅನ್ಕೊಳ್ಳಿ, ಇಲ್ಲ ಫ್ರೆಂಡ್ ಅಂತ ಅನ್ಕೊಳ್ಳಿ, ಒಟ್ಟು ಏನಾರು ಒಂದು ಅನ್ಕೊಂಡು ನನ್ನ ಜೋಡಿ ಚೆನ್ನಾಗಿದ್ರೆ ಸಾಕು ನನಗೆ. ಓಕೆ. ಇದು ಎಲ್ಲ ನನ್ನ ಕಂಡೀಷನ್. ಹಾಗೆ ನೀನು ಮದುವೆ ಆದಮೇಲೆ ಯಾವ ಅಫೇರು ಇಟ್ಕೋಂಗಿಲ್ಲ. ಆಮೇಲೆ ನನಗೆ ಯಾವಾಗ ಸರ್ಪ್ರೈಸ್ ಕೊಡ್ತಾನೆ ಇರಬೇಕು, ಡೇಟಿಂಗು, ಔಟಿಂಗು ಇದೆಲ್ಲ ಕರ್ಕೊಂಡು ಹೋಗ್ತಾನೆ ಇರಬೇಕು, ಮತ್ತು ನಾನು ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ನಿನ್ನ ರಿಲೇಷನ್ಶಿಪ್ ಅಂದರೆ ನಿನ್ನ ರಿಲೇಟಿವ್ ಇರ್ತಾರಲ್ಲ, ಅವ್ರು ಬಂದ ತಕ್ಷಣ ಕೈ ಮುಗಿಯೋದು, ಕಾಲು ಬೀಳೋದು ಇದೆಲ್ಲ ನನ್ನ ಹತ್ರ ಇಟ್ಕೊಳಕ್ಕೆ ಹೋಗಬೇಡ. ಓಕೆ, ನಡೀತೈತೆ. ಇದು ನಡೀತೈತೆ ಅಂದ್ರೆ ನಾನು ಓಕೆ, ನಾನು ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಮತ್ತು ನಿಮ್ಮೇನಾರು ಕಂಡೀಷನ್ ಇದ್ರೆ ಹೇಳ್ರಿ. ನಂದೇನಿಲ್ಲ, ಒಂದೇ ಕಂಡೀಷನ್. ಏನದು ಒಂದೇ ಕಂಡೀಷನ್ ಅಷ್ಟಾ? ಹೆಂಗದ, ನಾ ಈಗ ಇಷ್ಟ ಅಂದೆ ನಿಮಗೆ? ನಂಗೆ ಇಷ್ಟ. ಮದುವೆ ಆದ್ಮೇಲೆ ನನ್ನ ಬದುಕಾಕಂತೂ ಬಿಡ್ತೀಯಲ್ಲ? ಇದೆಂತ ಕಂಡೀಷನ್? ಹಂಗ ಇಲ್ಲಪ್ಪ, ನಾನೇನು ಅಂತ ಅಲ್ಲ, ನನಗೇನು ಪ್ರೀತಿ ಗೀತಿ ಏನೂ ಇಲ್ಲ, ಹಿಂದೆ ಮುಂದೆ ಏನಿಲ್ಲ, ಗಂಡನೇ ಎಲ್ಲ ನನಗೆ, ನಾನೇ ನಿನಗೇನು ಮಾಡಂಗಿಲ್ಲ. ಆಮೇಲೆ ಅದು ಅಲ್ಲದೆ ನಾನು ಹಿಂಗೆ ಲಾಯಲ್ ಆಗಿರ್ತೀನಿ. ನೋಡಿ ನನ್ನ ಗೆಟಪ್ ನೋಡು, ನಾನು ಹೆಂಗೆ ಸಿಂಪಲ್ ಆಗಿದ್ದೀನಿ. ನಾನು ಇವಷ್ಟೇ ನನ್ನ ಕಂಡೀಷನ್ಗಳು ಬಿಟ್ಟರು ಅಂತೇನಿಲ್ಲ ನಂದು. ಹಿಂಗಾದ್ರೆ ನನಗೇನು ಒಪ್ಪಿಗೆ. ಈ ಶ್ರುತಿ ಯಾರು? ಶ್ರುತಿನಾ? ನನಗೇನು ಗೊತ್ತಿತ್ತು, ನಂಗೆ ಗೊತ್ತಿಲ್ಲ. ಚಾಟ್ ಎಲ್ಲ ಓದಿನಿ ನಿಂದು ಮತ್ತು ಹಾಕಿದ್ದು ಹಿಸ್ಟ್ರಿಯಲ್ಲಿ. ಓಕೆ. ನಿಂಗೆ ಅರ್ಥ ಆಗಂಗಿಲ್ಲ ಏನು ಪ್ರೈವಸಿ ಬಗ್ಗೆ? ಪ್ರೈವಸಿ ಬಗ್ಗೆ ಒಂಚೂರು ಅರಿವು ಇಲ್ಲ ನಿನಗೆ. ಅದು ಅಲ್ಲ, ನನಗೆ ಗೊತ್ತಿಲ್ಲ. ನನ್ನ ಮೊಬೈಲ್ಗೆ ಹೋಗಿ ನನ್ನ ಹಿಸ್ಟ್ರಿ ನೋಡಿ, ನಂದೆಲ್ಲ ನೋಡಿ ಆಮೇಲೆ ಬಂದು ನನ್ನ ಮೇಲೆ ಡೌಟ್ ಪಡಕತ್ತೀಯ. ಎಷ್ಟರ ಧೈರ್ಯ ಇರ್ಬೇಕು ನಿನಗೆ. ವಾವ್ ಕವಿತಾ, ವಾವ್. ಗೊತ್ತಿಲ್ಲ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ.
ಪ್ರೀತಿ ಮಾಡೋದು ಗೊತ್ತೈತಿ ಎಷ್ಟು ಮಾಡ್ತಿ ಅಂತ ಹೇಳಿ, ಹಂಗ ನಂಗೆ ಮೋಸ ಎಷ್ಟು ಮಾಡಕತ್ತಿ ಅನ್ನೋದು ಎಕ್ಸ್ಪೋಸ್ ಆಗತೈತಿ ಈಗ. ನೀ ಯಾಕೆ ನಂಗೆ ಹಂಗೆ ನೋಡಾಕತ್ತಿ? ನಾನು ನಿನ್ಗೆ ಮೋಸ ಮಾಡೀನಿ ಅಂತ ಹೇಳಿ ನಂದು ಏನು ತಪ್ಪ ಇಲ್ಲ, ಎಲ್ಲ ತಪ್ಪು ನಿಂದ. ನೀ ನನಗೆ ಅಟೆನ್ಷನ್ ಕೊಟ್ಟಿಲ್ಲ. ನನಗೆ ನೀ ಯಾವಾಗ ಬೇಕನ್ಸ್ತೈತಿ ಅವಾಗ ನೀ ಇಲ್ಲೇ ಇಲ್ಲ. ಆಮೇಲೆ ನನಗೋಸ್ಕರ ಯಾವತ್ತೂ ನೀನು ಟೈಮ್ ಮಾಡ್ಕೊಂಡು ಫ್ರೀಯಾಗಿ ಯಾವತ್ತೂ ನೀನು ನನ್ನ ಪ್ರೀತಿಯಿಂದ ನೋಡ್ಕೋ ಕೇರಿಂಗ್ ಮಾಡೋದು ಅದು ಯಾವುದು ಮಾಡೇ ಇಲ್ಲ ನೀನು. ಅವತ್ತಾದ್ರೂ ನಾನು ಸಾಥ್ ಕೊಟ್ಟಿ. ನೀನು ಎಷ್ಟು ಹೇಳಾಕತ್ತೀಯಲ್ಲ ನೀನು, ನನಗೆ ಎಷ್ಟು ಬೇಜಾರ ಆಗತ್ತೈತೆ ಅಂದ್ರೆ ಅಷ್ಟು ಬೇಜಾರ ಆಗತ್ತೈತೆ. ನಾನು ನಿಂಗೆ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿನಿ, ನಂಗೆ ಉಸಿರಾಡೋಕ್ಕೆ ಆಗ್ತಿಲ್ಲ. ಅಯ್ಯೋ ಅಯ್ಯೋ, ಎಲ್ಲಿ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೇನೋ, ಹಾರ್ಟ್ ಅಟ್ಯಾಕ್ ಆಗುತ್ತೇನೋ, ಅಯ್ಯೋ ಶಿಶು. ಇವಾಗ ನೀನು ಡ್ರಾಮಾ ಶುರು ಆಯ್ತಲ್ಲ. ಡ್ರಾಮಾ ನಿನ್ಗೆ ಅನ್ಸಾಗತ್ತೈತಲ್ಲ, ನನ್ನ ಹೆಲ್ತ್ ಕಂಡೀಷನ್ ನಿನ್ಗೆ ನೋಡಿ ನಾನು ನಿನ್ನ ಜೋಡಿ ಇರಂಗಿಲ್ಲ. ಅಲ್ಲ, ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಗಿಲ್ಲ ಅಂಥವ್ರ ಜೋಡಿ ಹೆಂಗಿರ್ಬೇಕು? ನಾನು ಹೊಂಟೀನಿ. ನಾನೇನು ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಂಡು ಭಾಳ ತಪ್ಪು ಮಾಡಿದೆ. ನಾನು ಹೋಗ್ತೀನಿ ಇವಾಗ. ಅಲ್ಲ ಇವನು ಅವನ ತಪ್ಪು ಮಾಡಿ ಎಷ್ಟು ನಾಟಕ ಮಾಡಿ ಹೊಂಟ ನೋಡಿ. ಏಯ್, ಬಾಯ್ ಫ್ರೆಂಡ್ ಪಕ್ಕದಲ್ಲೇ ಇದ್ರು ಕಣ್ಕೊಂಡು ಹುಡುಗರು ನೋಡ್ತೀಯಾ? ಲೆಟ್ಸ್ ಬ್ರೇಕಪ್. ಹೇ ಕಾವ್ಯ, ಹೆಂಗಿದ್ರು ನಿಮ್ಮ ಬಾಯ್ ಫ್ರೆಂಡ್ ಬಿಟ್ಟೋದ್ನಲ್ವಾ? ನಾ ಇಬ್ರು ಕಮಿಟ್ ಆಗೋಣವಾ? ಇಬ್ರು ಕಮಿಟು. ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ. ಏನೋ ನಾ ಇದು ಕಾಲು ಹಿಡ್ಕೊಂಡು ಬಿಟ್ಟಿಯಲ್ಲ. ಅರೆ, ನಿಮ್ಗೆ ಮದುವೆಗೆ ಮುಂಚೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲಲ್ಲ, ಆಕಿ ನೆನಪಾಗತ್ತಾನೆ ಈಗ? ಏ ಅಕ್ಕಿದ ಯಾಕ ನನಗೆ ನೆನಪಾಗೋದು? ನೆನಪು ನಿನಗೆ ಹಾಗೆ ಆಗುತ್ತಲ್ಲ. ಹುಚ್ಚದ ಏನು ಅಕ್ಕಿದ ಯಾಕೆ ನೆನಪು ಬರ್ತೈತೆ ನನಗೆ? ಸುಳ್ಳು ಹೇಳೋದೇನು ಅವಶ್ಯಕತೆ ಇಲ್ಲ, ನಿನಗೆ ನೆನಪು ಹಾಗೆ ಆಗುತ್ತೆ, ನಂಗೆ ಗೊತ್ತು. ಹುಚ್ಚಿಗೆ ಚಿಡ್ದೈತೆ ನೀನು, ಪಕ್ಕ ಹೇಳ್ತೀನಿ. ಅಕ್ಕಿದ ಯಾಕೆ ನಂಗೆ ನೆನಪಾಗಬೇಕು ಹೇಳ? ಓಯ್ ಸಾಕು ಸುಮ್ಮನಿರಿ. ಈಗ ಆಕಿನ ನೆನಪಾಗುತ್ತೋ ಇಲ್ಲೋ ಅಂತ ಕರೆಕ್ಟಾಗಿ ಹೇಳ್ರಿ. ಆಗಲ್ಲ, ನೆನಪಾಗಲ್ಲ. ಸುಳ್ಳು ಹೇಳಾಕತ್ತಿ ಅಂತ ನಂಗೆ ಗೊತ್ತು. ಅವ್ನು ಆಕಿನ ನೆನಪು ಹಾಗೆ ಆಗುತ್ತೆ ನಿನಗಂತ ನಂಗೆ ಗೊತ್ತೈತಿ. ಹೇಳ ಸರಳ. ಅಯ್ಯ ಹುಚ್ಚದ ಏನ, ದಿನ ಆಕಿ ಜೋಡಿ ಮಾತಾಡ್ತೀನಿ ನಾನು. ಅದೇಂಗೆ ನನಗೆ ನೆನಪಾಕಳಕ್ಕಿ? ಮದುವೆಯೊಳಗೆ ಊಟ ಎಷ್ಟು ಮಸ್ತ್ ಇತ್ತಲ್ಲ. ಹಂಗ ಹುಡುಗಿಯರು ಮಸ್ತ್ ಇದ್ರಲ್ಲ. ಈ ಊಟ ಮಾಡಿದ್ರಾಗ ನಂಗೆ ಬ್ಯಾರದ ಕಡೆ ಲಕ್ಷಣ ಹೋಗಿಲ್ಲ ನೋಡು. ನಮ್ಮ ಫ್ರೆಂಡ್ ವೈಫ್ ಅಷ್ಟು ಮಸ್ತ್ ಇದ್ಲಲ್ಲ, ಮೋಹನ್ ವೈಫ್. ಏ ನೋಡಿಲ್ಲ ನಾ. ಬ್ಲೂ ಕಲರ್ದು ಚುಡಿದಾರ ಹಾಕೊಂಡಿದ್ಲಲ್ಲ. ಬ್ಲೂ ಕಲರ್ ಅಲ್ರಿ, ಪರ್ಪಲ್. ಹಂಗಂದ್ರೆ ನೀವು ನೋಡಿದ್ದೀರಾ? ನಾಟ್ ಬ್ಯಾಡ್. ಅಯ್ಯೋ ಭಾಳ ಸುಸ್ತಾಗಿತ್ತು, ಹೋಗಿ ಮಕ್ಕೊಂತ. ಅಲ್ಲ ಸ್ವಲ್ಪ ನಿಂದರ್ರಿ. ಅಲ್ಲ ಏನು ಆಕೆ ಮದುಮಗಳು ಚೆನ್ನಾಗಿದ್ಲೆ, ನಾನು ಚೆನ್ನಾಗಿದ್ದೆ? ನಿಂತ್ಕೊಳ್ಳಿ. ನೋಡು, ನಾವು ನೀವು ಗಂಡ ಎಂತಿ ಆಮೇಲೆ ಇಟ್ಕೊಳ್ಳೋಣ. ನಾವು ಗಂಡ ಅಂದರೆ ಬೆಸ್ಟ್ ಫ್ರೆಂಡ್ ಅಲ್ವಾ? ನೀನು ನನ್ನ ಬೆಸ್ಟ್ ಫ್ರೆಂಡ್ ಹೋದಿಲ್ಲ, ಫ್ರೆಂಡ್ ಅಲ್ವಾ ನೀನು? ನನ್ನ ಫ್ರೆಂಡ್ ಅಂದರೆ ಎಲ್ಲ ಮಾತನ್ನು ಶೇರ್ ಮಾಡ್ತೀವಲ್ವಾ, ಅದಕ್ಕೆ. ನಿಜ. ಹಂಗಾರೆ ಹೇಳ್ರಿ, ಯಾರು ಚಂದ ಕಾಣಕತ್ತಿದ್ರೆ? ಮದುಮಗಳು ಮಸ್ತ್ ಕಾಣಕತ್ತಿದ್ಲ. ಹಂಗ ಅಲ್ಲಿ ಬಂದ ಹುಡುಗಿಯರು ಮಸ್ತ್ ಕಾಣಕತ್ತಿದ್ರು. ಹಂಗಾರೆ ಹೋಗ್ರಿ, ಅಲ್ಲೇ ಇರೋಗ್ರಿ. ಓಹೋ ಐಟಮ್, ಏನು ಮಸ್ತ್ ಕಾಣಕತ್ತೀಯ ರೆಡ್ ಕಲರ್ನಾಗ. ಬಾರಿ ಅದಿ ಬಿಡು. ಸ್ಮಾ ಹಾಕೊಂಡ್ರೆ ಸುಂದ್ರಿ. ಬಾರಿ ಹೋಗೋಣ. ಓಹೋ ಮಸ್ತ್ ಯಾರ್. ಎಕ್ಸ್ಕ್ಯೂಸ್ ಮೀ. ಅಲ್ಲ, ನೀವು ಅಕ್ಕಿನ ಅಷ್ಟ ಚುಡಾಯಿಸಾಕತ್ತೀರಿ, ನನ್ನ ಯಾಕೆ ಚುಡಾಯಿಸ್ತಿಲ್ಲ? ನಾನೇನು ಸುಂದರವಾಗಿಲ್ವಾ? ನಮ್ಮ ಇಷ್ಟ. ಆಕಿನ ಚುಡಾಯಿಸ್ಬೇಕನ್ನಿಸ್ತು, ಚುಡಾಯಿಸಿದ್ವಿ. ಬಟ್ ಆದ್ರೆ ನಾ ಸುಂದರವಾಗಿಲ್ಲ. ಚಂದದಿ, ಬಟ್ ನಿನ್ಕಿನ ಆಕಿ ಚಂದದ ಅನಿಸ್ತು. ನಿಜವಾಗ್ಲೂ ನಾ ಚೆನ್ನಾಗಿಲ್ಲ? ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು, ನನ್ನನ್ನು ಅದಕ್ಕೆ ಚುಡಾಯಿಸಿಲ್ಲಲ್ಲ ನೀವು. ಹಂಗೇನಿಲ್ಲ, ಮ್ಯಾಲಿರೋಣ ಒಟ್ಟು ನೀನು ಚಂದಂಗೆ ಸೃಷ್ಟಿ ಮಾಡ್ಯಾನ, ಅದ್ರಾಗ ಏನೈತಿ? ಆಕಿ ಸ್ವಲ್ಪ ಜಾಸ್ತಿ ಅನಿಸ್ತಾ ಅಷ್ಟ ಮಾಡಿದ್ವಿ ನಾವು. ನಂಗೆ ಗೊತ್ತೇ ನಾ ಚೆನ್ನಾಗಿಲ್ಲ, ಅದಕ್ಕೆ ನೀವು ನನ್ನ ಚುಡಾಯಿಸಿಲ್ಲ. ಇಲ್ಲ ಅಳ್ಬೇಡ ಬಿಡ. ನಮಗೆ ಇಷ್ಟ ಆಗ್ಲಿಕ್ಕಂದ್ರೆ ಏನು ಬೇರೆದಾರಿಗೆ ಇಷ್ಟ ಆಗಿರ್ತಿ ತಗೊಂಡು. ನಾ ಚೆನ್ನಾಗಿಲ್ಲ, ಅದಕ್ಕೆ ನೀವು ಅಳ್ಬೇಡ. ನೋಡು, ಒಂದ್ ಕೆಲಸ ಮಾಡು, ಮತ್ತೆ ನೀನ್ ಇಂದ್ರೆ ನಾವು ಅಚ್ಚಗಿಂದ ಬರ್ತೀವ, ಮತ್ತೆ ನೀನ್ ಚುಡಾಯಿಸ್ತಾ ಆಯ್ತಾ? ನಾ ಬೆಳಗ್ಗೆ ಇಷ್ಟೆಲ್ಲ ರೆಡಿಯಾಗಿ ಬರ್ತೀನಿ, ಆದ್ರೆ ನೀವು ನನ್ನ ಚಂದಿಲ್ಲ ಅಂತ ಚುಡಾಯಿಸ್ಲಿಲ್ಲ. ಇವಾಗ ಏನ್ ಮಾಡ್ತೀರಿ? ನಾ ಹೇಳಿದ್ಮೇಲೆ ಚುಡಾಯಿಸ್ತಿರಲ್ಲ ನೀವು. ಜನ ಯಾಕೆ ಮಾಡ್ಲಿಲ್ಲ? ಅಯ್ಯಯ್ಯೋ, ಇದೆಯಾ? ಏನಿಲ್ಲ, ಫೋನ್ ನೋಡ್ತಾ ಇದ್ದೆ ನಿಮ್ದು. ನಂದ? ಯಾಕೆ? ಸುಮ್ನೆ. ಹೌದು, ನೀವು ಇವತ್ತು ಆಫೀಸ್ ರಜೆ ಹಾಕಿ ಹೊರಗಡೆ ಹೋಗಿದ್ರಲ್ವಾ, ಏನೇ ಕೆಲ್ಸಕ್ಕಂತ? ನಿಂಗೆ ಹೇಳಿದ್ನಲ್ಲ, ಬೈಕ್ ರಿಪೇರಿ ಅಂತ. ಹೌದು, ಏನಿದು ಮೆಸೇಜ್? ಯಾವುದು? ಅದೇ ನಿಮ್ ಕೊಲಿಗ್ ಮೆಸೇಜ್ ಮಾಡಿದಾರಲ್ಲ, ಏನೋ ಗಿಫ್ಟ್ ಮೆಸೇಜ್ ಎಲ್ಲ ಮಾಡಿದೀಯಾ? ಅದೇ ಗಿಫ್ಟ್ ತಗೋತೀನಿ ಅಂತ ಹೇಳಿದ್ನಲ್ಲ ನಿಂಗೆ, ಅದು ನಂಗೆ ಬೇಕಾಗಿದೆ, ಅಲ್ಲೆಲ್ಲ ಆಫೀಸಿಗೆ ಕೊಡಬೇಕು ಅಂತ. ಅದು ಅವಾರ್ಡ್ ವಿನ್ನಿಂಗ್ ಇದ್ದು. ಅದು ಓಕೆ, ನೀವು ನನಗೆ ಕಳಿಸ್ಬೇಕಲ್ಲ, ಆಕಿಗೆ ಯಾಕೆ ಒಪಿನಿಯನ್ ಕೇಳಾಕತ್ತೀರಿ ನೀವು? ಅದು ಅಲ್ಲೇ ಓಕೆ, ಏನಂದಿದ್ದಾಳದು? ಗಿಫ್ಟ್ ಕೊಡೋದೆಲ್ಲ ಒಳ್ಳೇದು, ಓಕೆ. ಆಮೇಲೆ ಇದ್ಯಾಕೆ ಫೋಟೋ ಇದು? ಇಬ್ರು ನಿಂತಿರೋದು ಹಾರ್ಟ್ ಸಿಂಬಲ್. ಅದಾ, ಅವ್ರು ನನ್ನನ್ನು ಫೋನ್ ಹಚ್ಚಿ ಕಾಡಿಸ್ತಾ ಇದ್ರು, ಇವತ್ತು ಬಂದಿಲ್ಲಲ್ಲ ಆಫೀಸ್ಗೆ, ಏನಪ್ಪ ಬರ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂತ. ಅದಕ್ಕೆ ನಾನು ಬರ್ಡೇ ಪಾರ್ಟಿಗೆ ಹೋಗಿನಂತೆ, ಗಿಫ್ಟ್ ಕಳ್ಸಾಕತ್ತಿದ್ದೆ, ಅದಕ್ಕೆ ಹಂಗೆ ಕಳ್ಸ. ಅಲ್ಲ, ಇಷ್ಟೊಂದು ಕ್ಲೋಸ್ ಇರ್ತಾರ ನಿಮ್ಮ ಆಫೀಸ್ನಾಗ? ಮತ್ ನೀವ್ಯಾಕ ಸ್ವೀಟ್ ಲವರ್ ಅಂತ ಇಬ್ರು ಗೊಂಬೆ ಇರೋದು ಕಳ್ಸಿರೋಕಿಗೆ? ಹಂಗ ಕಾಡ್ಸಾಕತ್ತಿದ್ರ, ನಾನು ಕಾಡ್ಸಿದೆ. ನಿಮ್ಗೆ ಮದುವೆ ಆಗಿತ್ತ ಅನ್ನೋದು ಮರ್ತೇರೇನ? ನೋಡ, ನೀ ಸುಮ್ಮನೆ ಅನುಮಾನ ಪಡಬೇಡ. ಅಲ್ಲ, ಅನುಮಾನ ಅಲ್ಲ, ಇಲ್ಲಿ ಇದ್ದಿದ್ದನ್ನ ನೋಡಿ ನಿಮಗೆ ಹೇಳಾಕತ್ತೀನಿ ನಾನು. ಇದ್ರಾಗ ಅನುಮಾನ ಅನ್ನೋದ್ರಾಗ ಏನೈತಿ?
ಅಲ್ಲ ಅಷ್ಟೊಂದು ಕ್ಲೋಸ್ ಇರ್ತಾರ ನಾ ನಿಮ್ಗೆ ಏನ್ ಹೇಳಿ ನಿಮ್ ಕೊಲೀಗ್ಸ್ನ ಎಲ್ಲಿ ಇಡ್ಬೇಕು ಅಲ್ಲಿಡ ಅಂತ ಹೇಳಿ. ಅಲ್ಲ ಅವರು ನಂಗೆ ಕಾಡ್ಸಾಕತ್ತಿದ್ರೆ ನಾನು ವಾಪಸ್ ಕಾಡ್ಸಿದೆ. ಓ ಹಿಂಗೆಲ್ಲ ಕಾಡಿಸ್ತಾರನ? ಹಂಗಾರೆ ನಾನು ನನ್ನ ಫ್ರೆಂಡ್ ಜೋಡಿ ಹಿಂಗೆ ಕಾಡಿಸ್ಕೊಂತ ಕುಂದಿರ್ಲಿ? ನೋಡ, ನೀ ಏನಾರು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಕೊಲೀಗ್ಸ್ ಜೋಡಿ ಸಲಿಕೆಯಿಂದ ಇರೋದಕ್ಕೆ ಹೋಗ್ತೀನಿ. ನೀನು ಈ ತರ ಎಲ್ಲ ತಿಳ್ಕೊಂಡ್ರೆ ನಾನೇನು ಮಾಡೋದು? ಪೂರ್ತಿ ಮೆಸೇಜ್ ಓದು, ನೀನು ಗೊತ್ತಾಗತ್ತೆ ನಿನಗೆ. ಪೂರ್ತಿ ಮೆಸೇಜಸ್ ನಾನು ಓದಾಕತ್ತೀನಿ. ಫಸ್ಟ್ ಒಂದಿಷ್ಟು ಗಿಫ್ಟ್ ಇಮೇಜ್ ಕಳಿಸಿ, ಅದಾದ್ಮೇಲೆ ಯಾರಿಗೆ ಗಿಫ್ಟ್ ಅಂತ ಹಾಕಿ, ಆಮೇಲೆ ಗಿಫ್ಟ್ ಕೊಡೋದೆಲ್ಲ ಒಳ್ಳೇದಂತ ಹೇಳ್ಯಾಳ. ಅದಾದ್ಮೇಲೆ ನಿಮಗೆ ನೀವು ನಿಮ್ಮ ಇಷ್ಟ ಕೀ ಚೈನ್ ಅಂತ ಹೇಳ, ನೀವು ಅದು ಬ್ಯಾಡ್ ಅಂತ ಹೇಳಿ. ಅದಾದ್ಮೇಲೆ ಅದು ಯಾವುದು 2 ಗೊಂಬಿ ಇರೋದು ಹಾರ್ಟ್ ಶೇಪ್ ಇರೋದನ್ನ ಕಳಿಸಿ ಅದಕ್ಕಿ ಮಾರ್ಕ್ ಮಾಡಿ ನಕ್ಕಾಳ. ಅದಾದ್ಮೇಲೆ ನೀವು ಸ್ವೀಟ್ ಹಾರ್ಟ್ ಅಂತ ಕಳಿಸಿರಿ. ಅದಾದ್ಮೇಲೆ ಇನ್ನೊಂದು ವಾಚ್ದ ಇದನ್ನ ಇಮೇಜ್ ತಗೊಂಡು ಅದಕ್ಕೇನ ಯಾರೋ ನಿನ್ನ ಫ್ರೆಂಡ್ ಒಬ್ಬ ಯಾರೋ ರೋಹನ್ ಅವಂಗೇನೋ ಕೊಡ್ಬೇಕಂತ ಇದನ್ನ ಮಾಡಿದೆ. ಅದಕ್ಕೆ ಅವಂಗೆ ಯಾಕಂತ ಕೇಳ ಅವರೆಲ್ಲ. ಆಮೇಲೆ ಆಮೇಲೆ ನೀ ಏನ್ ಮಂದಿ ಅವ್ರಿಗೆಲ್ಲ ಪಿಜ್ಜಾಗಿರೋರ್ಗೆ ಏನ್ ಬೇಕು ನನಗೇನು ಗೊತ್ತಾಗುತ್ತೆ ಅಂತಂದ. ಅದಕ್ಕೆ ನೀನು ಇಲ್ಲ ಸೆಲೆಕ್ಟ್ ಮಾಡು ಅಂತ ಇದನ್ನೆಲ್ಲ ಇಮೇಜಸ್ ಕಳಿಸಿ. ಆಮೇಲೆ ಬರ್ಡೇ ನಿಮ್ ಮುಂಚೆನೆ ಗೊತ್ತಿತ್ತಾ ಅಂತ, ಯಾರ ಬರ್ಡೇ ಮುಂಚೆ ಗೊತ್ತಿತ್ತು ನಿಮ್ಗೆ? ಆಮೇಲೆ ಓಕೆ ಅಂತ ಕ್ಯಾರಿ ಆನ್ ಅಂತ ಅಷ್ಟ. ನೀ ಏನೇನಾರ ಅನುಮಾನ ಪಡಕತ್ತಿರ ನನಗೆ ಇದು ಇಲ್ಲ. ನಾನು ಏನನ್ನೋದು ನನಗೆ ಗೊತ್ತೈತಿ. ಹೌದಪ್ಪ, ನೀ ಏನನ್ನೋದು ನಿನ್ ಗೊತ್ತಿದ್ರ ಈ ತರ ಎಲ್ಲ ಯಾಕೆ? ಇದಕ್ಕ ಫ್ಲರ್ಟಿಂಗ್ ಅಂತಾರ. ಹಂಗೇನಿಲ್ಲ, ಅವ್ರಿಗೂ ಫ್ಯಾಮಿಲಿ ಐತಿ. ನಿನಗೂ ಫ್ಯಾಮಿಲಿ ಐತಿ ಅನ್ನೋದು ಮರಿಬೇಡ. ಅಮ್ಮ ನಿಂಗೆ ಯಾಕೆ ಅಪ್ಪನ್ನೇ ಮದುವೆ ಆಗ್ಬೇಕನ್ನಿಸ್ತು? ನಮ್ಗೆ ಅವಾಗ ಏನಿತ್ತು ಹೇಳು? ನಮ್ಮ ಮನೇಲಿ ಹೇಗೆ ಹೇಳ್ತಾರೆ ಹಂಗೆ ನಾವು. ಅಂದ್ರೆ ನಾವು ಯಾಕೆ ಮದುವೆ ಆಗ್ಬೇಕು, ಲೈಫ್ ಸೆಕ್ಯೂರಿಟಿ ಇದೇನು ಚಿಂತೆ ಇರಲಿಲ್ಲ ಅಮ್ಮ ನಿಂಗೆ. ವೇಸ್ಟ್ ಮಾ ನೀನು, ತುಂಬಾ ವೇಸ್ಟ್. 17 ವರ್ಷಕ್ಕೆ ಮದುವೆ ಆದೆ ಅಂದಲ್ಲ, ನಾನೇನಾದ್ರೂ ಇದ್ದಿದ್ರೆ ನಿಂಗೆ ಚೈಲ್ಡ್ ಮ್ಯಾರೇಜ್ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ. ಲೈಫ್ ಅಲ್ಲಿ ಕ್ಲಾರಿಟಿ ಇರ್ಬೇಕು ಮಾ, ಫೋಕಸ್ ಅಲ್ಲಿ ಇರ್ಬೇಕು. ಅಯ್ಯೋ ಅವಾಗ ನಮ್ಮ ಮನೇಲಿ ಯಾರಿಗೂ ತಿಳುವಳಿಕೆ ಇದ್ದಿದ್ದಿಲ್ಲ. ಇವಾಗ ನೋಡು ನೀನ್ ಎಷ್ಟೊಂದು ಚೆನ್ನಾಗಿ ಓದ್ಕೊಂಡಿದೀಯಾ. ಇವಾಗ ನೀ ಹೇಳು ಎಂತವನ್ನ ಮದುವೆ ಆಗ್ತೀಯಾ? ಅಯ್ಯೋ ಇಟ್ರಲ್ಲಪ್ಪ ಲಡ್ಡು. ಏನ್ ಮಾಡೋದು ಇವಾಗ? ಹೇಳಿದ್ರೆ ಲಾಕ್ ಆಗ್ತೀನಿ, ಹೇಳಿಲ್ಲ ಅಂದ್ರೆ ಅಜೀವ್ ಆಗ್ತೀನಿ. ಇಲ್ಲಮ್ಮ, ನಾ ಏನಿದ್ರು ನಿನ್ ಮಗಳಲ್ವಾ, ನೀ ಹೆಂಗ್ ಹೇಳ್ತೀಯ ಹಂಗೆ. ಕ್ಲಾರಿಟಿ ಅಂತ ಕ್ಲಾರಿಟಿ ಚಂದಂಗ ಒಂದು ಟೀ ಮಾಡಕ್ ಬರೋದಿಲ್ಲ, ಇವಳಿಗೆ ಕ್ಲಾರಿಟಿ ಬೇರೆ ಕೇಡು. ಯಪ್ಪ ಯಾ ಮಾರಿದ್ರೆ ಮುಗಿದೋಗಿತ್ತು ನನ್ ಕತೆ. ಅಲ್ಲ ನಾನು ಹಿಂಗೆ ಈ ಮಾತು ಹೇಳ್ಬಾರ್ದು, ಆದ್ರೂ ಹೇಳ್ಬೇಕಾಗತ್ತ ಅನ್ಸಾಕತೈತಿ. ಅಲ್ಲ ನೀ ಅವನ್ನ ಏನ್ ನೋಡಿ ಮದ್ವೆ ಆಗತ್ತಿ? ಯವ್ವ ಏನಂತದಾನವ? ಒಂದ್ ಮುಖ ನೋಡೋದ್ರದ್ದು, ಒಂದ್ ಡ್ರೆಸ್ ಹಂಗ್ ನೀಟಂಗ್ ಅರ್ಬಿ ಹಾಕೋದ್ ಗೊತ್ತಿಲ್ಲ ಅದಕ್ಕ. ನೀ ಅವ್ನ ಜೋಡಿ ಹೊಂಟೆ ಅಂದ್ರ ಅಂಕಲ್ ಮಗಳು ಹೊಂಟ ಅಂತ ಅನಿಸ್ತೈತಿ. ಸಮಾಜ ಏನ್ ಅನ್ಬಾರ್ದು, ನಿಮ್ಮಿಬ್ಬರು ನೋಡಿದ್ರು ಒಂದಿಟ್ಟು ಚಂದ ನೋಡ್ಬೇಕಿಲ್ಲ ಒಂದಿಟ್ಟು. 10 ಕೋಟಿ ಆಸ್ತಿ ಮಾಲೀಕ ಅದಾನವ. ನೀನು ಹೇಳುದು ಕರೆಕ್ಟ್ ಐತಿ. ಸಮಾಜದ ಬಗ್ಗೆ ಏನ್ ಚಿಂತೆ ಮಾಡ್ತಿ? ಹೌದು, ಜೀಜು ಕಡೆ ಯಾವ ಗಾಡಿ ಐತಿ? ರೈನ್ ರೋಡ್. ಮುಖದಾಗ ಏನೈತಿ ಬಿಡ, ಟೆನ್ಷನ್ ಮಾಡ್ಕೋಬೇಡ. ಇಷ್ಟಪಡಕತ್ತಾನಂದ್ರೆ ಮತ್ತಿನೇನೈತಿ ಬಿಡ. ಮಕ್ಕ ಏನ್ ಬಿಡ, ಇವತ್ತಲ್ಲ ನಾಳೆ ಮತ್ತೆ ಮುದುಕಾಗಿ ಅವನು ಮುದುಕಕ್ಕ ನೀನು ಮುದುಕಕ್ಕಿ ಎಲ್ಲ ರಿಂಕಲ್ಸ್ ಎಲ್ಲ ಬರ್ತಾವ. ಪಾರ್ಟಿ ಯಾವಾಗ ಕೊಡಿಸ್ತಿ ಮತ್ತೆ ಮದುವೆ ಯಾವಾಗ ಕೇಳ ಲಗು? ನೆಕ್ಸ್ಟ್ ವೀಕ್. ಬೇಬಿ ಏನ್ ಗೊತ್ತಾ, ನಮ್ಮ ಆಫೀಸಲ್ಲಿ ಒಬ್ನು ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಏನಾಯ್ತು ಗೊತ್ತಾ, ನಿನ್ನೆ ರಾತ್ರಿ ಅವ್ನು ನನ್ಗೆ ಮೆಸೇಜ್ ಮಾಡಿದ. ಹೌದಾ, ನೀ ರಿಪ್ಲೈ ಮಾಡಿದಾ? ಇಲ್ಲಪ್ಪ, ಬ್ಲಾಕ್ ಮಾಡ್ಬಿಡೆ. ಬೇಬಿ ನಾನು ನನ್ನ ಫ್ರೆಂಡ್ ಜೋಡಿ ಹೊರಗಡೆ ಹೋಗ್ತೀನಿ. ಏನ್ ಚಿಂತೆ ಮಾಡ್ಬೇಡ, ನಾನು ಅವ್ರ ಜೋಡಿ ಹೋದ ತಕ್ಷಣ ನಿಂಗೆ ವಿಡಿಯೋ ಕಾಲ್ ಮಾಡಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ನಿಂಗೆ ಲೈವ್ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ಇದೆಲ್ಲ ಯಾಕೆ? ನಾ ಕೇಳೇ ಇಲ್ವಲ್ಲ. ಅಯ್ಯೋ, ನಾ ಇದನ್ನೆಲ್ಲ ಕಳಿಸಿದ್ರೆ ನೀನ್ ಸ್ವಲ್ಪನಾದ್ರೂ ನೆಮ್ಮದಿಯಾಗಿರ್ತೀಯ ಅಂತ. ಬೇಬಿ ನಿನ್ ಫೋನ್ ಕೊಡು. ತಗೋ, ಇನ್ಸ್ಟಾಗ್ರಾಮ್ ಆದ್ರೂ ಚೆಕ್ ಮಾಡು, ಫೇಸ್ಬುಕ್ ಆದ್ರೂ ಚೆಕ್ ಮಾಡು, ವಾಟ್ಸಪ್ ಆದ್ರೂ ಚೆಕ್ ಮಾಡಿ, ಏನ್ ಬೇಕಾ ಚೆಕ್ ಮಾಡು. ಅದು ಅಲ್ಲದೆ ನಿನ್ನ ಬಿಟ್ಟು ನನ್ಗೆ ಯಾರು ಕಾಲು ಮಾಡಲ್ಲ, ಮೆಸೇಜು ಮಾಡಲ್ಲ. ಸರಿ, ನಂಗೆ ಟೈಮ್ ಆಯ್ತು, ನಾ ಓಡ್ತೀನಿ. ಫೋನ್ ತಗೋ. ಬಿಡು, ನಾಳೆ ತಗೊಂತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಹೇಳಿ. ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಡೊನೇಷನ್ ಮಾಡ್ತೀರಾ? ನಾನಾ? ಎಷ್ಟು ಮಕ್ಕಳು ಬೇಕು? ಇವ್ನ ಎಕ್ಸ್ ಅಲ್ಲ? ಹೌದು ಕಡೆ, ಬ್ಲಾಕ್ ಮಾಡಿ. ನೀನು ಬ್ಲಾಕ್ ಮಾಡು. ನಾ ಬ್ಲಾಕ್ ಮಾಡ್ಬೇಕು ಅನ್ಕೊಂಡಿಲ್ಲ, ಅವ್ನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕಂತ. ಅಯ್ಯೋ ಬರ್ಗೆಟ್ಟದ್ದೆ. ಹೋಗಿ ನನ್ನ ಎಕ್ಸ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೈತೆ ಅಂತ ನೋಡಿದೆ. ಇವಂಗೇನಿಗೆ ಎಕ್ಸ್ ಅಲ್ಲ, ನಡೀತಿತ್ತು. ಬ್ರೋ, ಇಕ್ಕಿ ನಿನ್ ಎಕ್ಸ್ ಅಲ್ವಾ? ಹೌದು. ನಿನ್ಗೇನು ಇಷ್ಟ ಆದ್ ಏನಕ್ಕಿ? ಸುಮಾರಾಗ್ಯದ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸು, ಬಟ್ ಒಂದ್ ಕಂಡೀಷನ್, ನಾವಿಬ್ರು ಫ್ರೆಂಡ್ಸ್ ಅಂತ ಆಕಿಗೆ ಮಾತ್ರ ಗೊತ್ತಾಗ್ಬಾರ್ದು. ಆಮೇಲೆ ಎಲ್ಲ ಲಫ್ಟ್ ಆಗುತ್ತೆ ಮತ್ತೆ. ಅಲ್ಲ, ನಾವಿಬ್ರು ಫಾಲೋ ಮಾಡ್ತೀವಲ್ಲ, ಅದು ಗೊತ್ತಾಗತ್ತ ಆಕಿಗೆ. ಅಯ್ಯ ಅದೇನ್ ದೊಡ್ಡ ಮಾತು. ಅನ್ಫಾಲೋ ಮಾಡು ನಾನು ನೀನು ಅನ್ಫಾಲೋ ಮಾಡ್ತೀನಿ. ಅದರಿಂದ ಆಗೋದಾರ ಏನೈತಿ? ಅದು ಅಲ್ಲ, ನಿನಗೂ ಇಷ್ಟ ಆಗ್ಯಾ ಅಂದ್ರೆ ಮಾಡೋದಷ್ಟೇ. ಮಸ್ತ್ ಅಲ್ಲ? ನಾ ಕರ್ಕೊಂಡು ಆ ಕೆಫೆ ಕರ್ಕೊಂಡು ಹೋಗಿಗೆ ಭಾಳ ಇಷ್ಟ ಅದು. ಅಲ್ಲ, ಮಳಿ ಮತ್ತೆ ಚಳಿ ಐತಂತೆ ಭಾಳ ಬೇಜಾರಾಗತ್ರೇನು? ಹೌದಾ, ಮತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು? ನಮಗೂ ಅದಾಗತ್ತಿತ್ತಲ್ಲ.
ಹಾಯ್ ನಾ ನಿಮ್ಮಿಬ್ಬರಿಗೆ ಒಂದು ಕ್ವಶನ್ ಕೇಳಿ. ಹಾ ಕೇಳ್ರಲ್ಲ. ಟ್ಯೂಬ್ಲೈಟ್ ಕಂಡಿಡ್ದಿದ್ದು ಯಾವಾಗ? ಗೊತ್ತಿಲ್ಲಲ್ಲ. ಏ ಪಟ್ನ ನಿಮ್ಮ ಅಪ್ಪ ಫೋನ್ ಹಚ್ಚಿ ಹೇಳ್ತೀನಿ. ಹಲೋ ರೀ ಮಾಬರ, ನಿಮ್ಮ ಮಗಳು ಡೇಟ್ ಆಫ್ ಬರ್ತ್ ಏನ್ರಿ? ಓ 1990. ಹಾಂ 1990. ಅಯ್ಯೋ ಸಾರಿ ಬೇಬಿ, ನಾನು ನಮ್ಮಮ್ಮನ ಜೊತೆ ಇದ್ದೆ, ಹಂಗಾಗಿ ನಿಂಗೆ ಮಾತಾಡೋಕ್ಕಾಗಲಿಲ್ಲ. ಸಾರಿ ಬೇಬಿ. ಅಯ್ಯೋ ಹೌದಾ, ನೀನು ಏನು ಮಿಸ್ ಕಾಲ್ ಕೊಟ್ಟಿದ್ದು ಬರೀ ನಾನು ಊಟ ಮಾಡಿದ್ನಾ ಇಲ್ವಾ ಅಂತ ಕೇಳೋದಕ್ಕ. ಸಾರಿ ಬೇಬಿ, ನೆಕ್ಸ್ಟ್ ಟೈಮ್ ಈ ಥರ ಆಗೋದಿಲ್ಲ. ನಿಂದು ಒಂದು ರಿಂಗ್ ಆದರೆ ಸಾಕು, ಪಟ್ನಂತ ಎತ್ತು ಬಿಡ್ತೀನಿ. ನಂದು ಊಟ ಆಯಿತು. ಲವ್ ಯು ಬೇಬಿ. ಕ್ಯೂಡಾನ ನೀನು? ಎಷ್ಟು ಸಲ ಫೋನ್ ಮಾಡಬೇಕು? 10 ಸಲ ಫೋನ್ ಮಾಡಿದ್ದೀನಿ, ನೋಡೋದಕ್ಕಾಗಲಿಲ್ಲ. ಹೌದಾ, ಮತ್ತೆ ಸ್ಪೀಕಿಂಗ್ ಟು ಸಮನ್ ಎಲ್ಸ್ ಅಂತ ಬಂತಲ್ಲ. ಓ ಇಂಪಾರ್ಟೆಂಟ್ ಕಾಲಲ್ಲಿದ್ದ. ಹಾಗಾದ್ರೆ ನಾನು ನಿಂಗೆ ಇಂಪಾರ್ಟೆಂಟ್ ಅಲ್ಲ? ನಿನಗೆ ಅಷ್ಟು ಲೇಟಾಗಿ ರಿಪ್ಲೈ ಮಾಡೋದಿತ್ತಂದ್ರೆ ಬಡ ನಿನ್ನ ಫೋನ್ ಏನು ಮಾಡಿದ್ರು ಮಾರಿಬಿಡು, ಇಲ್ಲ ಅಂದರೆ ಅದನ್ನೆಲ್ಲ ಘಟನೆಗೆ ಹೋಗಿದ್ಬಿಡು. ಒಂದು ಪಾರಿವಾಳ ತಗೋ, ಅದರಿಂದ ಲೆಟರ್ ಕಳಿಸು, ಆಯ್ತಾ? ನಿಮ್ಮ ಹಾಬೀಸ್ ಏನು? ಓ ನನ್ನ ಹಾಬೀಸಾ? ತಿನ್ನೋದು. ಮತ್ತೆ ನಿಮ್ದು? ನಾನಾ ಕ್ರಿಕೆಟು ಮತ್ತೆ ಸ್ಕೆಚಿಂಗ್ ಮಾಡ್ತೀನಿ, ಮತ್ತೆ ಹಾಡ ಕೇಳ್ತೀನಿ ಅಷ್ಟೇ. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮಲ್ಲಿ ಮನೇಲೇ ಇರ್ತೀನಿ. ಮನೇಲಿದ್ದಾಗ ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಇವ್ರೇನು ಒಂಥರ ಇದ್ದಾರೆ. ಮತ್ತೆ ರಜೆ ಇದ್ದಾಗ ರಜೆ ಇದ್ದಾಗ ಆಚೆ ಹೋಗ್ತೀನಿ. ಸುತ್ತಾಡಕ್ ಹೋಗ್ತೀರಾ ಅಥವಾ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗ್ತೀರಾ? ಸುತ್ತಾಡಕ್ಕಲ್ಲಪ್ಪ, ಗೋಲ್ಗಪ್ಪ ಮತ್ತೆ ಚಾಟ್ಸು ಮತ್ತೆ ಏನಾದರೂ ತಿನ್ನೋದಕ್ಕೆ ಹೋಗ್ತೀನಿ. ತಿನ್ನೋದು ಎಲ್ಲರೂ ಬದುಕೋಕ್ಕೋಸ್ಕರ ತಿನ್ನಕತ್ರೆ, ನೀನು ತಿನ್ನೋದಕ್ಕೋಸ್ಕರ ಬದುಕಿದೀಯಾ? ತಗೊಳ್ಳಿ, ತಿಂತೀರಾ ಫ್ರೆಂಚ್ ಫ್ರೈ? ಇದು ಯಾವ್ದೋ ಇದು ಬಕಸರ ಅನ್ಸುದ್ದು. ತಿನ್ನೋದಂದ್ರೆ ಹಿಂಗ್ಯಾಕೆ ಮಾಡ್ತಾವ ಇವೆಲ್ಲ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಈ ರೋಡ್ ಎಂಡ್ವರೆಗೂ ಡ್ರಾಪ್ ಮಾಡ್ತೀರಾ? ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ. ಕಾಲ್ ಚೆನ್ನಾಗಿದೆ ತಾನೇ, ನಡ್ಕೊಂಡು ಹೋಗು. ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಮಾತಾಡಕ್ಕೆ ಬಂದ್ಬಿಡ್ತಾರೆ. ಹಂಗಿದ್ರೆ ನೀವು ನನಗೆ ನಡ್ಕೊಂಡು ಹೋಗಂತೀರಾ? ಯಾನ ನೀನು ಹೋಗತ್ತಾಗ? ಅಯ್ಯ ನಿಮ್ಮ ಅಜ್ಜಿ, ಇದು ಗಾಡಿ ನಂದು ಎದ್ದೋಗಲೇ ಇರ್ತಾರೆ ಶೋಕಿ ಮಾಡೋದು. ಅಲ್ಲ, ನಾ ಕೇಳ್ಪಟ್ಟೆ ನಿನ್ ಮದುವೆ ಏನೋ ಫಿಕ್ಸ್ ಆಯ್ತಂತಲ್ಲ. ಹೌದು. ಮತ್ತೆ ಎಲ್ಲ ತಯಾರಿ ಮಾಡಿದೇನು? ನಾನು 2 ಸಿಮ್ಮು ಮುರಿದು ಒಗೆದ್ಬಿಟ್ಟೆ. ಆಮೇಲೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ಬ್ಲಾಕ್ ಮಾಡಿಬಿಟ್ಟೆ. ಆಮೇಲೆ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಬಟ್ ಆದ್ರೆ ನಿನ್ನ ಬಾಯಿ ಮಾತ್ರ ಮುಚ್ಕೊಂಡ್ಬಿಡ ಅಷ್ಟ. ಅಯ್ಯಯ್ಯೋ, ಎಷ್ಟು ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾನೆ ಇವನು. ನಾ ಎಷ್ಟು ಲಕ್ಕಿ ಅದೀನಿ ಅಂದ್ರೆ ಇವ್ನು ನನ್ನ ಜೀವನದಾಗ ಪಡ್ಯಾಕ ಅಷ್ಟು ಲಕ್ಕಿ ಅದೀನಿ ನೋಡ್ರಿಪ್ಪ. ನೀವು ಏನಾದ್ರೂ ನಂಗೆ ಮದುವೆ ಪ್ರಪೋಸ್ ಮಾಡಿದ್ರೆ ಹ್ಞೂ ಅಂದ್ಬಿಡ್ತೀನಿ ನೋಡ್ರಿಪ್ಪ ನಾ. ಬಟ್ ನಾ ಹೆಂಗೆ ಕೇಳಿ? ಬಟ್ ನಾಚಿಗೆ ಬರ್ತದ ನನಗೆ. ಮೇಡಮ್, ಊಟಕ್ಕೆ ಫ್ರೆಂಚ್ ಫ್ರೈ ಮತ್ತು ಮಸಾಲೆ ಪಾಪಡ ಹೇಳ್ರಲ್ಲ. ಮೇನ್ ಕೋರ್ಸ್ ಕಾಜು ಕುರ್ಮಾ, ತವಾ ರೊಟ್ಟಿ, ಕಡಾ ಫ್ರೈ ಹೇಳ್ಬಿಡ್ರಲ್ಲ. ಏನೋಪಾ ಬರ್ತೀಯೋ ಏನು ಆರ್ಡರ್ ತಗೊಳಕ? ಎದ್ದು ಹೋಗ್ಲೋಣ. ಮೇಡಮ್ ಅವ್ರು ಎಲ್ಲೋದ್ರು ಇವ್ರು? ಶಾಲು, ಹೌದು ನಿನ್ ಬಾಯ್ ಫ್ರೆಂಡ್ ಹೆಂಗಿದ್ದಾನೆ ಇವಾಗ? ಅಮನ್, ಎಷ್ಟು ಸಲ ಹೇಳಿ ನಾನು ನಿನಗೆ ಇದು ಬ್ರೇಕಪ್ ಆಗೈತೆ ಅಂತ ಹೇಳಿ? ಯಾಕೆ ನಂಗೆ ಹಗ್ಲೆ ಮುಗ್ಲೆ ಕೇಳಿ ಇರಿಟೇಟ್ ಮಾಡ್ತಿ? ಏನಿಲ್ಲ, ಕೇಳಿದ್ರೆ ನಂಗೊಂಥರ ಖುಷಿ ಆಗುತ್ತೆ. ರಿಯಲಿ? ಅಲ್ಲ, ನಾನು ನಿಂಗೆ ಎಷ್ಟು ಸಲ ಕೇಳತ್ತೀನಿ, ಯಾಕೆ ನಿನ್ನ ಬಾಯ್ ಫ್ರೆಂಡ್ ಯಾವಕ್ಕೂ ಸ್ಟೋರಿ ಹಾಕಂಗಿಲ್ಲ? ಇನ್ಸ್ಟಾಗ್ರಾಮ್ ಆಯ್ತು, ವಾಟ್ಸಪ್ನಾಗ ಆಯ್ತು. ಅವಂಗ ಏನ್ ಅನಿಸ್ತೈತೆ ಅಂತಂದ್ರೆ ಸ್ಟೋರಿ ಹಾಕಿದ್ರೆ ನಮಗೆ ನೆದರಾಗುತ್ತಂತೆ ಹಾಕಂಗಿಲ್ಲ ಅಲ್ವಾ? ಅವ್ನು ಅವ್ರ ಅಪ್ಪಂದ ಸ್ಟೇಟಸ್ ಹಾಕ್ತಾನ, ಮತ್ತೆ ಏನಾರ ಹೊಸದು ರಿಚ್ ಅಂತ ಏನಾರು ತಗೊಂಡ್ ಬಂದಾನ ಸ್ಟೇಟಸ್ ಹಾಕ್ತಾನ. ಅದಕ್ಕೇನು ನೆದರಾಗಂಗಿಲ್ಲ? ತನ್ನ ಫೋಟೋ ಹಾಕಿದ್ರು ನೆದರಾಗಂಗಿಲ್ಲ ಅವಂಗ? ಇಲ್ಲ, ಅವ ಯಾವಾಗ ನಮ್ಮ ಸ್ಟೋರಿ ಹಾಕ್ತಾನಲ್ಲ ಅವಾಗ ನಮ್ಮಿಬ್ಬರಿಗೂ ಜಗಳ ಆಗತ್ತ. ಅದಕ್ಕೆ ಅವ ಹಾಕಂಗಿಲ್ಲ. ಇಲ್ಲ ಹುಚ್ಚುಡ್ಗಿ ನೀನ, ಅವ ನಿನ್ಗೆ ಸ್ಟೇಟಸ್ ಯಾಕೆ ಹಾಕ್ತಿಲ್ಲ ಅಂತಂದ್ರೆ ಎಲ್ಲಾರ್ಗೂ ಅವೈಲೇಬಲ್ ಇರ್ಬೇಕಂತಾನವ, ಅದಕ್ಕೆ ಹಾಕ್ತಿಲ್ಲ. ಅದನ್ನ ನೀ ತಿಳ್ಕೊ. ಫೋನ್ ಹಚ್ಚಿ ನೀ, ಈಗ ಅವಾಗ ಹಚ್ಚಿ ಹೇಳು ನನಗೀಗ ಸ್ಟೋರಿ ಹಾಕು ನಂದು ಅಂತ ಹೇಳಿ. ನೋಡು ನೀನ್ ಹೇಳ್ತಾನ. ಬ್ಯಾಡ್ ಬಿಡ, ಮಾಡಿ ಹೇಳ್ತೀನಿ. ನಾ ಹೇಳಿದ್ನಿ ಅಂತ ಹಾಕಿ ಹಾಕ್ತಾನ? ಹೇಳಂಗಾರ. ಬೇಬಿ, ನಮ್ ಫೋಟೋ ಹಾಕಲ್ಲ ಇನ್ಸ್ಟಾಗ್ರಾಮ್ನಾಗ. ಇಲ್ಲ, ನಾನು ನಿನ್ ಬಗ್ಗೆ ಅನುಮಾನ ಪಡಾಕತ್ತಿಲ್ಲ. ಇಲ್ಲ ನಿಜ ಹಂಗ್ ಮಾಡ್ತಿಲ್ಲ ನಾನು. ಅಲ್ಲ, ನಾ ಅನುಮಾನ ಪಡ್ತಿಲ್ಲ. ಬೇಬಿ ಮಾತ್ ಕೇಳ. ಹಲೋ ನೋಡಿದಿ, ಈಗ ಜಗಳ ಮಾಡಿಸಿದಿ ನೋಡ್ ನೀನ್ ಇದ್ರ ಸಲ. ತಗೊಂಡು ನೀರು ತಗೋ ಫಸ್ಟ್. ಅಲ್ಲೋ, ನೀ ಎಷ್ಟು ಚಲೋ ಇದೆಯಲ್ಲ, ಕೇರಿಂಗ್ ಮಾಡ್ತೀವೋ. ಅಲ್ಪ ನಿನ್ ಗರ್ಲ್ ಫ್ರೆಂಡ್ ಎಷ್ಟು ಲಕ್ಕಿ ಅಂದ್ರೆ ಅಷ್ಟು ಲಕ್ಕಿ ನೋಡಪ್ಪ. ಅಲ್ಲ, ನೀನ ಯಾಕೆ ಆಗ್ಬಾರ್ದು ಆ ಲಕ್ಕಿ ಗರ್ಲ್? ಹಿಡ್ಕೊ ಇದನ್ ಬಾಟ್ಲ್ ಹಿಡ್ಕೊ ಮೊದ್ಲ. ಯಪ್ಪ, ನಿನ್ ಸವಾಸನ ಬೇಡ ಮಗನ ನನಗ. ಹೊಕ್ಕಿನ ಸರಿ, ನಾನು ಅನ್ಲಕ್ಕಿ ಅದೀನಪ್ಪ. ಬಾಯ್. ಬೇಬಿ, ನಾವು ಆಫೀಸ್ ಟ್ರಿಪ್ ಇಂದ ಥೈಲ್ಯಾಂಡಿಗೆ ಹೊಂಟಿದೀವಿ, ಹೋಗ್ಲಲ್ಲ ಬೇಬಿ? ಹೋಗು ಬೇಬಿ, ನಾನು ಇವತ್ತು ನಿನ್ಗೆ ಯಾವತ್ತು ಬೇಡ ಅಂತ ಹೇಳಿದೀನಿ, ಹೋಗ್ಬಾ. ಹೌದು, ಎಷ್ಟು ಜನ ಹೊಂಟಿದ್ದೀರಾ? 10 ಜನ ಹೊಂಟಿದೀವಿ. ಹೌದಾ, ಯಾರ್ಯಾರು? 9 ಜನ ಹುಡುಗಿರು.